ಪ್ರಿಯ ವೀಕ್ಷಕರೇ ನಮಸ್ಕಾರ. ಭ್ರಷ್ಟರ ಬೇಟೆಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ ಸ್ಪೇಸ್. ಅಬ್ಬಬ್ಬ, ಒಂದ ಎರಡ ಬೀದರ್ನಲ್ಲಿ ಮುಗಿಯದ ಭ್ರಷ್ಟಾಚಾರದ ಭಂಡಾರ. ಹೌದು ವೀಕ್ಷಕರೇ, ಮೊಟ್ಟೆಯಂತೂ ಆಯ್ತು. ಇದೇನಪ್ಪ ಇನ್ನೊಂದು ಅಂಗನವಾಡಿ ಸಹಾಯಕಿ ಕಾರ್ಯಕರ್ತೆ ಹುದ್ದೆಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೂಡ ಗೊಂದಲ. ಹೌದು ವೀಕ್ಷಕರೇ, ಈ ಕೂಡಲೇ ತಾತ್ಕಾಲಿಕ ನೇಮಕಾತಿಯನ್ನ ರದ್ದುಪಡಿಸಿ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಕರ್ನಾಟಕ ದಲಿತ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇನ್ನು ಈ ಕುರಿತಾಗಿ ಬೀದರ್ ಜಿಲ್ಲಾಧಿಕಾರಿ, ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಶೈಲೇಂದ್ರ ಬೆಲ್ದಾಳಿ ಅವರಿಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ ಅಂತ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಎಂ ಬಸವರಾಜ್ ಅಖಿಲ ಕರ್ನಾಟಕ ದಲಿತ ಸೇನೆ ಉಪಾಧ್ಯಕ್ಷನಾಗಿ ಮೊನ್ನೆ ತಾನೇ ಏನು ತಾತ್ಕಾಲಿಕ ಪಟ್ಟಿ ಆಯ್ಕೆ ಮಾಡಿದ್ದಾರೆ. ಈ ಮೊದಲು ಕೂಡ ನಾವು ಡ್ಯೂಟಿ ಥರ ಹೋಗಿ ನಮ್ಮ ಅಧ್ಯಕ್ಷರು ನಾವು ಕೂಡ ನೀವೇನೋ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾಡಿದಿರಿ, ಅದು ಗೊಂದಲದ ಗೂಡಾಗಿದೆ ಅಂತ ಕೂಡ ನಾನು ಹೇಳಿದೆ ಅಲ್ಲಿ. ಮತ್ತು ಇದು ಸಾರ್ವಜನಿಕರಿಗೆ ಏನಾಗಿದೆ ಅಂದರೆ ಇದು ಅನುಮಾನಕ್ಕೆ ಆಸ್ಪದ ಕೊಟ್ಟಂತಾಗಿದೆ. ಯಾವ ವಾರ್ಡ್ದವ್ರಿಗೆ ತಗೋಬೇಕು ಆ ವಾರ್ಡ್ದವ್ರು ಅಲ್ಲಿ ಆಯ್ಕೆ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರಿಲ್ಲ. ಆಂಧ್ರಕ್ಕೆ ನನ್ನ ಮಗಳಿಗೆ ಕೊಟ್ಟೇವಂದ್ರೆ ಆಂಧ್ರಕ್ಕೆ ಬಂದು ಇಲ್ಲಿ ಸೆಲೆಕ್ಷನ್ ಆಗಿದ್ದಾಳೆ. ಅಂಥವು ಕೆಲವು ಉದಾಹರಣೆಗಳಿವೆ. ಇದೇನು ತಾತ್ಕಾಲಿಕ ಪಟ್ಟಿ ಆಯ್ಕೆ ಮಾಡಿದಾರ, ಅಕ್ಷೇಣ ಪಟ್ಟಿಗಳು ಏನಿಲ್ಲ ಅಂದ್ರೆ ಸೆಲೆಕ್ಷನ್ ಎಂಟರ್ ಡಿಸ್ಟ್ರಿಕ್ದಲ್ಲಿ 534 ಆಗಿವೆ. ಆಕ್ಷೇಪಣೆ 2000 ಮೇಲ್ಪಟ್ಟು ಹೋಗಿದೆ. ಇದ್ರ ಮ್ಯಾಗ ಅವ್ರು ಸಂಬಂಧಪಟ್ಟ ಅಧಿಕಾರಿ ತಿಳ್ಕೊಬೇಕು. ಇದು ಕಂಪ್ಲೀಟ್ ಗೊತ್ತಲಾಗಿದೆ. ಅವ್ರ ಜನರಿಗೆ ಒಂದು ಹೇಳೋದು, ಮೀಡಿಯಾದ್ರಿಗೆ ಒಂದು ಹೇಳೋದು, ನಮ್ಮ ಕರೆಕ್ಟ್ ಅದ ಅಂತ ಹೇಳೋದು. ಅವ್ರದ್ದು ನೈತಿಕತೆ ಇದ್ದರೆ ಆ ವಾರ್ಡ್ಗೆ ಹೋಗಿ ಅವ್ರು ಯಾರು ಆ ವಾರ್ಡ್ ಜನರಿಗೆಲ್ಲ ಕೇಳಿ, ಇದು ಕಂಪ್ಲೀಟ್ಲಿ ಗೊಂದಲ ಗೂಡಾಗಿಬಿಟ್ಟಿದೆ. ಇದಕ್ಕೆ ಈ ಮುಂಚೆ ಕೂಡ ನಾವು ನಮ್ಮದು ಮುಖ್ಯ ಇವರು ಚೀಫ್ ಸೆಕ್ರೆಟರಿ ಬೆಂಗಳೂರು ಅವ್ರಿಗೆ ಕೂಡ ನಾವು ಮನವಿ ಕೊಟ್ಟಿದ್ದೆ ಬೆಂಗಳೂರಿಗೆ ಹೋಗಿ. ಅವರು ಕೂಡ ಕೆಲಸ ಮಾಡೋಕ್ಕೆ ಶಿಫಾರಸು ಮಾಡಿದ್ದಾರೆ. ನಿರ್ದೇಶಕರು ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರಿಗೆ ಕೂಡ ನಾವು ದೂರು ಸಲ್ಲಿಸಿದ್ದೀವಿ. ಅವರು ಕೂಡ ಕೆಲಸ ಮಾಡೋಕ್ಕೆ ಶಿಫಾರಸು ಮಾಡಿದ್ದಾರೆ. ಬಾಲ್ಕಿ ತಾಲೂಕು ಕೂಡ ಕೊಟ್ಟಿದ್ದಾರೆ, ಕಲ್ಯಾಣಕ್ಕೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಇದು ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟಿದ್ದ ಎಲ್ಲರಿಗೆ, ಯಾರಿಗೆ ಪರ್ಸೆಂಟೇಜ್ ಹೆಚ್ಚಿದೆ ಅಂಥವ್ರಿಗೆ ತೆಗೆದುಕೊಂಡಿಲ್ಲ. ತಮ್ಮ ಮನಸ್ಸು ಬಂದವರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರು. ಇದು ಬಿಲ್ಕುಲ್ ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾಡಿದ್ದಾರೆ. ಇದು ಜಿಲ್ಲಾಧಿಕಾರಿ ಕೂಡ ನಾವು ಹೇಳಿದ್ದೀವಿ. ಇದು 100% ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿ ರದ್ದು ಮಾಡಬೇಕು. ಇಲ್ಲ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ 9ನೇ ತಾರೀಕು ಅಧಿವೇಶನ ಇದೆ, ಅಲ್ಲೂ ಕೂಡ ಹೋಗಿ ನಾವು ಇದರ ಬಗ್ಗೆ ನಾವು ಪ್ರತಿಭಟನೆ ರ್ಯಾಲಿ ಮಾಡಿ ಇದು ಕೆಲಸ ಆಗಲೇಬೇಕು. ಇಲ್ಲಾಂದರೆ ಈ ವಿಷಯ ನಾವು ಇಲ್ಲಿಗೆ ಬಿಡುವುದಿಲ್ಲ. ಅದು ಹಂತವಾಗಿ ಮಾಡ್ಕೊಂಡು ಅದು ತಾತ್ಕಾಲಿಕ ಪಟ್ಟಿ ರದ್ದು ಮಾಡಲೇಬೇಕು. ಇನ್ನೊಂದು ಸಲ ಅರ್ಜಿ ಕರೆದು ಯಾರು ಯೋಗ್ಯ ಫಲಾನುಭವಿಗಳ ಹಂತರಿಗೆ ಆಯ್ಕೆ ಮಾಡಬೇಕಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು ಈ ಕುರಿತಾಗಿ ಶಾಸಕ ಪ್ರಭು ಚೌಹಾಣ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವ್ರ ಹಸ್ಬೆಂಡ್ ಎಲ್ಲ ಕಡೆ ಹೋಗಿ ನಮ್ದೊಂದು ಗ್ರೂಪ್ ವಿಡಿಯೋ ತೋರಿಸ್ಲಿ, ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಕಚೇರಿಯಲ್ಲಿ ಪೂರ ಬರೋಬರಿ ಎಲ್ಲ ಬರೋಬರಿ ಮಾಡ್ತಾ ಇದ್ದಾರೆ. ಜನ ಫೋನ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತೀನಿ 3 ಲಕ್ಷ 4 ಲಕ್ಷ 7 ಲಕ್ಷ ಯಾವ ತಾಲೂಕು ಯಾವ ತಾಲೂಕಾಗಿ ಯಾವ ತಗೊಂಡಿರಿ ತಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ಏನ್ ಕಂಟ್ರೋಲ್ ಮಾಡ್ತಾ ಇಲ್ಲ, ತಾವು ಸಾವಿಗೆ ಹಾಕ್ತೀರಿ. ಆದ್ರೆ ಬೀದರ್ ಜಿಲ್ಲೆಯ ಡಿಡಿ ಅವರ ಪ್ರತಿಕ್ರಿಯೆ ಎಲ್ಲವೂ ಸರಿಯಾಗಿದೆ, ಯಾವುದೇ ಗೋಲ್ಮಾಲ್ ನಡೆದಿಲ್ಲ ಅಂತ ಹೇಳ್ತಾರೆ. ಬಂದಿದೆ ಇವಾಗ ನಿಮ್ ಗಮನಕ್ಕೆ ಬಂದ್ರೆ ನೀವು ಏನ್ ಕ್ರಮ ತಗೊಂಡ್ರಿ ಅಂತ ಅದು ಪರಿಶೀಲಿಸ್ತಾ ಇದ್ದಾರೆ. ಪಿ ಹೇಳಿದೀನಿ, ಅವರು ಕ್ರಮ ವಹಿಸ್ತಾರೆ. ಮೊನ್ನೆ ನಿಮ್ ಗಮನಕ್ಕೆ ತಂದಿದ್ವಿ. ಅಂಗನವಾಡಿ ಕೇಂದ್ರದಲ್ಲಿ ಏನಾಗಿದೆ, ಇನ್ನು ಸಹಾಯಕಿ ಹಾಗೂ ಅಂಗನವಾಡಿ ಹುದ್ದೆಯಲ್ಲಿ ಕೂಡ ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ ಗೋಲ್ಮಾಲ್ ಇಲ್ಲ ಏನಿಲ್ಲ, ಮಾಡಿರ್ತಕ್ಕಂಥದ್ದೆಲ್ಲ ಸರಿ ಇದೆ. ಯಾವ ಗೋಲ್ಮಾಲ್ ಇಲ್ಲ ಏನಿಲ್ಲ, ಮಾಡಿರ್ತಕ್ಕಂಥದ್ದೆಲ್ಲ ಸರಿ ಇದೆ. ಯಾವ ಗೋಲ್ಮಾಲ್ ಇಲ್ಲ ಏನಿಲ್ಲ, ಮಾಡಿರ್ತಕ್ಕಂಥದ್ದೆಲ್ಲ ಸರಿ ಇದೆ. ಜೊತೆಗೆ ಒಂದೆರಡು ತಾಲೂಕುಗಳಲ್ಲದೆ ಬೀದರ್ ಜಿಲ್ಲಾದ್ಯಂತ ಜನಪರ ಸಂಘಟನೆಗಳು ಕೂಡ ಧ್ವನಿ ಎತ್ತಿದ್ದಾರೆ. ಹೌದು ವೀಕ್ಷಕರೇ, ಅಧಿಕಾರಿಗಳು ನಿಯಮ ಬಾಹಿರವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಿವೆ. ಇನ್ನು ಭಾಲ್ಕಿ ತಾಲೂಕಿನ ಅಂಗನವಾಡಿ ನೇಮಕಾತಿಯಲ್ಲೂ ಕೂಡ ಅವ್ಯವಹಾರ ಆರೋಪಗಳು ಕೂಡ ಕೇಳಿ ಬಂದಿವೆ. ಕರ್ನಾಟಕ ಹೊಯ್ಸಳ ವೇದಿಕೆ ಸಂಘಟನೆ ಸಾರ್ವಜನಿಕರಿಂದ ಹಾಗೂ ವಿವಿಧ ಸಂಘಟನೆಯಿಂದ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಭಾಲ್ಕಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ನೇಮಕಾತಿಯಲ್ಲಿ ಶಿಸ್ತು ಪಾಲನೆ ಮಾಡದೆ ಅವ್ಯವಹಾರ ನಡೆದಿದೆ ಅಂತ ಕರ್ನಾಟಕ ಹೊಯ್ಸಳ ವೇದಿಕೆ ಕೂಡ ಆರೋಪವನ್ನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ತಾವು ಒಂದು ಸ್ಪಂದನೆ ಮಾಡಿ ನಿಷ್ಠಾವಂತವಾಗಿ ಒಂದು ತನಿಖೆ ನಡೆಸಿ ಈ ಒಂದು ನಮ್ಮ ಮನವಿಗೆ ನಾವು ಬೇಗನೆ ಸ್ಪಂದಿಸಿ ತಾವು ಇದು ಮಾಡಬೇಕು. ಮತ್ತೇನಪ್ಪ ಅಂದರೆ ಮಾನ್ಯತೆ ಮೇಲ್ಕಲ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೊಯ್ಸಳ ವೇದಿಕೆ ಈ ಸಂಘಟನೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳಿಗೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ
ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ನೇಮಕಾತಿಯಲ್ಲಿ ಶಿಸ್ತು ಪಾಲನೆ ಮಾಡದೆ ವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ಹೊಲಸಲು ವೇದಿಕೆ ಈ ಸಂಘಟನೆಯ ಗಮನಕ್ಕೆ ಬಂದಿರುತ್ತದೆ. ಆದ ಕಾರಣ ನಮ್ಮ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳು ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಜಿಲ್ಲಾಧಿಕಾರಿಗಳು ನೇಮಕವಾದ ಅಭ್ಯರ್ಥಿಗಳ ಅರ್ಜಿಗಳನ್ನು ಪರಿಶೀಲಿಸಿ ಆಹಾರ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಯಾವುದೇ ರೀತಿಯ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ತಾವುಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿ ತಡೆ ಹಿಡಿದು ಆದ ಲೋಪ ದೋಷಗಳನ್ನು ಸರಿಪಡಿಸಲು ಒಂದು ಕಮಿಟಿಯನ್ನು ರಚಿಸಿ ನ್ಯಾಯೋಚಿತವಾಗಿ ಅಭ್ಯರ್ಥಿಗಳ ಅವರ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನೇಮಕವಾದಂತಹ ಅಭ್ಯರ್ಥಿಗಳ ಅರ್ಜಿಗಳನ್ನ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು. ಯಾರಿಗೂ ಕೂಡ ಅನ್ಯಾಯ ಆಗದಂತೆ ತಾವುಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ತಡೆ ಹಿಡಿದು ಆದಂತಹ ಲೋಪ ದೋಷಗಳನ್ನ ಸರಿಪಡಿಸಲು ಒಂದು ಕಮಿಟಿಯನ್ನ ರಚಿಸಿ ನ್ಯಾಯಯೋಚಿತ ಅಭ್ಯರ್ಥಿಗೆ ಅವರ ಅವಕಾಶವನ್ನ ಕಲ್ಪಿಸಿ ನೇಮಕಾತಿಯಲ್ಲಿ ಅವ್ಯವಹಾರ ಅಥವಾ ಶಿಸ್ತು ಪಾಲನೆ ಆಗಿಲ್ಲ ಅಂತ ಸಾರ್ವಜನಿಕರಿಗೆ ಹಾಗೂ ಸಂಘಟನೆಗಳಿಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ನೀಡಬೇಕು ಅಂತ ಜನಪರ ಸಂಘಟನೆಗಳು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಕೂಡಲೇ ಈ ತಾತ್ಕಾಲಿಕ ಪಟ್ಟಿಯನ್ನ ರದ್ದುಪಡಿಸಬೇಕು ಅಂತ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕೋಲಾರಕ್ಕೆ ಕರ್ನಾಟಕದಲ್ಲಿ ಸೈನ್ಯ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ರೀ. ನಾವು ಅಂಗನವಾಡಿ ಸಹಾಯಕಿ ಕಾರ್ಯಕರ್ತರು ಉದ್ಯೋಗಸ್ಥರು ಯಾರು ಫಲಾನುಭವಿಗಳಿಗೆ ಆಗಬೇಕಾಗಿತ್ತು ಅವ್ರಿಗೆ ಆಗಿಲ್ಲ ರೀ. ಮತ್ತು ಪರ್ಸೆಂಟೇಜ್ ಯಾರ್ದು ಹೆಚ್ಚಿಗದ ಅವ್ರದ್ದು ಆಗಿಲ್ಲ, ಯಾರ್ದು ಕಡಿಮೆ ಅದ ಅವ್ರದ್ದು ಆಗ್ಯಾವ. ಅವು ಗೊಂದಲದ ಗೂಡಾಗ್ಯಾವ ರೀ. ಅದು ಆಫೀಸರ್ಲಿಂದೆ ಈಗ ಆಫೀಸರಿಗೆ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ನಾವೆಲ್ಲ ಕರೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ. ಅದು ಕರೆಕ್ಟ್ ಆಗಿಲ್ಲ. ಯಾವ ವಾರ್ಡ್ದಾಗ ಒಂದು 4 ಅಪ್ಲಿಕೇಶನ್ ಬಂದವ ಅಂದ್ರೆ ಇವರು ಯಾರು ಆಫೀಸರ್ ಕಮಿಟಿ ಕುಂತಾರೆ ಅವ್ರ ಆಫೀಸ್ಗೂ ಅವ್ರ ವಾರ್ಡಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಯಾರ್ದು ಪರ್ಸೆಂಟೇಜ್ ಹೆಚ್ಚಿಗದ ಯಾರ್ದು ಕಮ್ಮಿ ಅದ ಅದರ ಮೇಲೆ ಅದು ಸೆಲೆಕ್ಷನ್ ಆಗ್ಬೇಕು ರೀ. ಇಲ್ಲಾಂದ್ರೆ ಕ್ಯಾನ್ಸಲ್ ಆಗ್ಬೇಕಂತೇಳಿ ನಮ್ಮದು ಸಂಘಟನೆ ವತಿಯಿಂದ ನಾವು ಆಗ್ರಹ ಮಾಡಿದ್ದೀವಿ. ನನ್ನ ಹೆಸರು ಧನರಾಜ್ ಕೋಲಾರಕ್ಕೆ ಕರ್ನಾಟಕದಲ್ಲಿ ಸೈನ್ಯ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು. ಇದು ಬೆಳಗಾವಿ ಅಧಿವೇಶನದಾಗೂ ಎತ್ತರ ನೋಡ್ರಿ. ಇದು ಕ್ಯಾನ್ಸಲ್ ಆಗಲಿಲ್ಲ ಒಂದು ವೇಳೆ ಅಂದರೆ ಈಗ ಬೆಳಗಾವಿ ಅಧಿವೇಶನದಾಗ ಹೋಗೋರಿದ್ದಿದೆ. ನಾವು ಹುಡುಗರಿಗೆ ತಗೊಂಡು ಅಲ್ಲಿ ಹೋಗ್ರೂ ಇದ್ರದ್ದು ಪ್ರಸ್ತಾಪನೆ ಮಾಡೋರಿದ್ದೀವಿ. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದಗಳು.